ಅಂತೇಳಿ ಡಿಮಾಂಡ್ ಬಂದಿದೆ. 1 ಕಿಲೋಮೀಟರ್ಗೆ 2 ಕಿಲೋಮೀಟರ್ಗೆ 10 ರೂಪಾಯಿ ಹೆಚ್ಚಿಸಬೇಕು ಅಂತೇಳಿ. ಕನಿಷ್ಠ ದರ ಈಗ 30 ರೂಪಾಯಿ ಇದೆ, ಅದರ ಬದಲು 40 ರೂಪಾಯಿ ಮಾಡಬೇಕು ಅಂತೇಳಿ. ಸೊ ಇರೋದ್ರಲ್ಲೇ ಕಡಿಮೆ ಬೆಲೆ ಆಟೋದೆ ನನ್ನ ಪ್ರಕಾರ. ಮಿನಿಮಮ್ 30 ರೂಪಾಯಿ 40 ರೂಪಾಯಿ ಮಾಡಬೇಕು ಅಂತೇಳಿ ಹೀಗೆ ಬೇಡಿಕೆ ಇಟ್ಟಿದ್ದಾರಂತೆ ಆಟೋ ಚಾಲಕರು. ಇದರ ಜೊತೆಗೆ ಹಾಲಿನ ದರ ಏರಿಕೆ ಆಗುತ್ತೆ. ಎರಡನೇದು, ಹಾಲಿನ ದರ ಹೆಚ್ಚಿಸುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. 10 ರೂಪಾಯಿ ಬೆಲೆ ಹೆಚ್ಚಿಸಿ ಅಂತಿದ್ದಾರೆ ರೈತರು. 1 ಲೀಟರ್ಗೆ 10 ರೂಪಾಯಿ ಹೆಚ್ಚಿಸಿದ್ರೆ ಕಷ್ಟ ಇದೆ. ಈಗ ವೆಂಕಟೇಶ್ ಅವರು ಹೇಳಿದ್ದು 10 ರೂಪಾಯಿ ಡಿಮಾಂಡ್ ಇದೆ, ಎಷ್ಟು ಮಾಡ್ತಾರೆ ಅಷ್ಟು 5 ರೂಪಾಯಿಯನ್ನು ಮಾಡೇ ಮಾಡ್ತಾರೆ ಮಾತ್ರ. 10 ರೂಪಾಯಿ ಮ್ಯಾಕ್ಸಿಮಮ್ ಅವರು ಕೇಳಿದ್ದಾರೆ. ಅವ್ರು ಕೇಳಿದ್ರೆ ಮಾಡೋದಿಲ್ಲ, ನೋಡೋಣ ಏನಾಗುತ್ತೆ. ಇನ್ನು ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. ಬೆಲೆ ಹೆಚ್ಚಿಸಿ ಅಂತ ಎಸ್ಕಾಂಗಳು ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ನೋಡಿ, ನಮಗೆ ಬಿಲ್ ದುಡ್ಡು ಬರ್ತಾ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ, ನಾವು ಫ್ರೀ ಕೊಡ್ತಾ ಇದೀವಿ. ನಾವು ಫ್ರೀ ಕೊಟ್ಟರೆ ನೀವು ನಮ್ಗೆ ಕೊಡ್ಬೇಕು. ನೀವು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮಗೆ ನಡ್ಸಕ್ಕಾಗಲ್ಲ, ನಾವು ಬೇಕಿದ್ರೆ ಜನರಿಂದ ಬಿಲ್ ಸಂಗ್ರಹ ಮಾಡ್ತೀವಿ ಅಂತ ಕೇಳಿದ್ದಾರೆ. 2025 ಏಪ್ರಿಲ್ 1ರಿಂದ ದರ ಏರಿಕೆ ಸಾಧ್ಯತೆ ಇದೆ. 2025-26ಕ್ಕೆ 67 ಪೈಸೆ, 2026-27ಕ್ಕೆ 74 ಪೈಸೆ ಜಾಸ್ತಿ ಮಾಡಿದ್ದಾರೆ. 27-22ಕ್ಕೆ 95 ಪೈಸೆ ಹೆಚ್ಚಿಸಲು ಮನವಿ ಬಂದಿದೆ. ಇನ್ನು ನೀರಿನ ದರ ಏರಿಕೆ, ಶೀಘ್ರವೇ ನೀರಿನ ದರ ಏರಿಕೆಯ ಶಾಕ್. ಜಲಮಂಡಳಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಎಲ್ಲಾ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡೀಬೇಕು? ಕಾವೇರಿ ನೀರನ್ನು ಫ್ರೀಯಾಗಿ ಕೊಡೋಕೆ ಆಗಲ್ಲ, ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಯಾವನ್ ಕೇಳ್ದ ನಿಮ್ಮ ಹತ್ರ ಫ್ರೀ ಕೊಡಿ ಅಂತ? ಫ್ರೀ ಕೊಟ್ಬಿಡೋದಂತೆ, ಆಮೇಲೆ ಕೇಳೋದಂದ್ರೆ ಹೆಂಗ್ರಿ ಫ್ರೀ ಕೊಡೋಕ್ಕಾಗತ್ತೆ? ಯಾರು ಕೇಳಿದ್ರು ನಿಮ್ಮ ಹತ್ರ ಫ್ರೀ ಕೊಡಿ ಅಂತ ಹೇಳಿ? ಸರ್ಕಾರ ನಡೆಸಿ ಅಂತ ಹೇಳಿದ್ದು. ಫ್ರೀ ಕೊಡ್ತೇನೆ ಅಂತ ಹೇಳಿದ ನಂತರ ಕೊಡ್ಬೇಕು, ಇಲ್ಲ ಅಂದ್ರೆ ಮಾತಿಗೆ ತಪ್ಪಿದ್ದೇವೆ ಅಂತ ಹೇಳಬೇಕು. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆಯುತ್ತಿರುವುದು ನಿಮ್ಗೆ ಗೊತ್ತಿದೆ. ಹಾಗಿದ್ರೆ ಸಿಎಂ ಆಗೇ ಆಗ್ತಾರೆ ಅಂತ ಸ್ವಾಮೀಜಿ ಒಬ್ಬರು ಹೇಳಿದ್ದಾರೆ ಅಂತೇಳಿ ಡಿಮಾಂಡ್ ಬಂದಿದೆ. 1 ಕಿಲೋಮೀಟರ್ಗೆ 2 ಕಿಲೋಮೀಟರ್ಗೆ 10 ರೂಪಾಯಿ ಹೆಚ್ಚಿಸಬೇಕು ಅಂತೇಳಿ. ಕನಿಷ್ಠ ದರ ಈಗ 30 ರೂಪಾಯಿ ಇದೆ, ಅದರ ಬದಲು 40 ರೂಪಾಯಿ ಮಾಡಬೇಕು ಅಂತೇಳಿ. ಸೊ ಇರೋದ್ರಲ್ಲೇ ಕಡಿಮೆ ಬೆಲೆ ಆಟೋದೆ ನನ್ನ ಪ್ರಕಾರ. ಮಿನಿಮಮ್ 30 ರೂಪಾಯಿ 40 ರೂಪಾಯಿ ಮಾಡಬೇಕು ಅಂತೇಳಿ ಹೀಗೆ ಬೇಡಿಕೆ ಇಟ್ಟಿದ್ದಾರಂತೆ ಆಟೋ ಚಾಲಕರು. ಇದರ ಜೊತೆಗೆ ಹಾಲಿನ ದರ ಏರಿಕೆ ಆಗುತ್ತೆ. ಎರಡನೇದು, ಹಾಲಿನ ದರ ಹೆಚ್ಚಿಸುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. 10 ರೂಪಾಯಿ ಬೆಲೆ ಹೆಚ್ಚಿಸಿ ಅಂತಿದ್ದಾರೆ ರೈತರು. 1 ಲೀಟರ್ಗೆ 10 ರೂಪಾಯಿ ಹೆಚ್ಚಿಸಿದ್ರೆ ಕಷ್ಟ ಇದೆ. ಈಗ ವೆಂಕಟೇಶ್ ಅವರು ಹೇಳಿದ್ದು 10 ರೂಪಾಯಿ ಡಿಮಾಂಡ್ ಇದೆ, ಎಷ್ಟು ಮಾಡ್ತಾರೆ ಅಷ್ಟು 5 ರೂಪಾಯಿಯನ್ನು ಮಾಡೇ ಮಾಡ್ತಾರೆ ಮಾತ್ರ. 10 ರೂಪಾಯಿ ಮ್ಯಾಕ್ಸಿಮಮ್ ಅವರು ಕೇಳಿದ್ದಾರೆ. ಅವ್ರು ಕೇಳಿದ್ರೆ ಮಾಡೋದಿಲ್ಲ, ನೋಡೋಣ ಏನಾಗುತ್ತೆ. ಇನ್ನು ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. ಬೆಲೆ ಹೆಚ್ಚಿಸಿ ಅಂತ ಎಸ್ಕಾಂಗಳು ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ನೋಡಿ, ನಮಗೆ ಬಿಲ್ ದುಡ್ಡು ಬರ್ತಾ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ, ನಾವು ಫ್ರೀ ಕೊಡ್ತಾ ಇದೀವಿ. ನಾವು ಫ್ರೀ ಕೊಟ್ಟರೆ ನೀವು ನಮ್ಗೆ ಕೊಡ್ಬೇಕು. ನೀವು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮಗೆ ನಡ್ಸಕ್ಕಾಗಲ್ಲ, ನಾವು ಬೇಕಿದ್ರೆ ಜನರಿಂದ ಬಿಲ್ ಸಂಗ್ರಹ ಮಾಡ್ತೀವಿ ಅಂತ ಕೇಳಿದ್ದಾರೆ. 2025 ಏಪ್ರಿಲ್ 1ರಿಂದ ದರ ಏರಿಕೆ ಸಾಧ್ಯತೆ ಇದೆ. 2025-26ಕ್ಕೆ 67 ಪೈಸೆ, 2026-27ಕ್ಕೆ 74 ಪೈಸೆ ಜಾಸ್ತಿ ಮಾಡಿದ್ದಾರೆ. 27-22ಕ್ಕೆ 95 ಪೈಸೆ ಹೆಚ್ಚಿಸಲು ಮನವಿ ಬಂದಿದೆ. ಇನ್ನು ನೀರಿನ ದರ ಏರಿಕೆ, ಶೀಘ್ರವೇ ನೀರಿನ ದರ ಏರಿಕೆಯ ಶಾಕ್. ಜಲಮಂಡಳಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಎಲ್ಲಾ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡೀಬೇಕು? ಕಾವೇರಿ ನೀರನ್ನು ಫ್ರೀಯಾಗಿ ಕೊಡೋಕೆ ಆಗಲ್ಲ, ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಯಾವನ್ ಕೇಳ್ದ ನಿಮ್ಮ ಹತ್ರ ಫ್ರೀ ಕೊಡಿ ಅಂತ? ಫ್ರೀ ಕೊಟ್ಬಿಡೋದಂತೆ, ಆಮೇಲೆ ಕೇಳೋದಂದ್ರೆ ಹೆಂಗ್ರಿ ಫ್ರೀ ಕೊಡೋಕ್ಕಾಗತ್ತೆ? ಯಾರು ಕೇಳಿದ್ರು ನಿಮ್ಮ ಹತ್ರ ಫ್ರೀ ಕೊಡಿ ಅಂತ ಹೇಳಿ? ಸರ್ಕಾರ ನಡೆಸಿ ಅಂತ ಹೇಳಿದ್ದು. ಫ್ರೀ ಕೊಡ್ತೇನೆ ಅಂತ ಹೇಳಿದ ನಂತರ ಕೊಡ್ಬೇಕು, ಇಲ್ಲ ಅಂದ್ರೆ ಮಾತಿಗೆ ತಪ್ಪಿದ್ದೇವೆ ಅಂತ ಹೇಳಬೇಕು. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆಯುತ್ತಿರುವುದು ನಿಮ್ಗೆ ಗೊತ್ತಿದೆ. ಹಾಗಿದ್ರೆ ಸಿಎಂ ಆಗೇ ಆಗ್ತಾರೆ ಅಂತ ಸ್ವಾಮೀಜಿ ಒಬ್ಬರು ಅಂತೇಳಿ ಡಿಮಾಂಡ್ ಬಂದಿದೆ. 1 ಕಿಲೋಮೀಟರ್ಗೆ 2 ಕಿಲೋಮೀಟರ್ಗೆ 10 ರೂಪಾಯಿ ಹೆಚ್ಚಿಸಬೇಕು ಅಂತೇಳಿ. ಕನಿಷ್ಠ ದರ ಈಗ 30 ರೂಪಾಯಿ ಇದೆ, ಅದರ ಬದಲು 40 ರೂಪಾಯಿ ಮಾಡಬೇಕು ಅಂತೇಳಿ. ಸೊ ಇರೋದ್ರಲ್ಲೇ ಕಡಿಮೆ ಬೆಲೆ ಆಟೋದೆ ನನ್ನ ಪ್ರಕಾರ. ಮಿನಿಮಮ್ 30 ರೂಪಾಯಿ 40 ರೂಪಾಯಿ ಮಾಡಬೇಕು ಅಂತೇಳಿ ಹೀಗೆ ಬೇಡಿಕೆ ಇಟ್ಟಿದ್ದಾರಂತೆ ಆಟೋ ಚಾಲಕರು. ಇದರ ಜೊತೆಗೆ ಹಾಲಿನ ದರ ಏರಿಕೆ ಆಗುತ್ತೆ. ಎರಡನೇದು, ಹಾಲಿನ ದರ ಹೆಚ್ಚಿಸುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. 10 ರೂಪಾಯಿ ಬೆಲೆ ಹೆಚ್ಚಿಸಿ ಅಂತಿದ್ದಾರೆ ರೈತರು. 1 ಲೀಟರ್ಗೆ 10 ರೂಪಾಯಿ ಹೆಚ್ಚಿಸಿದ್ರೆ ಕಷ್ಟ ಇದೆ. ಈಗ ವೆಂಕಟೇಶ್ ಅವರು ಹೇಳಿದ್ದು 10 ರೂಪಾಯಿ ಡಿಮಾಂಡ್ ಇದೆ, ಎಷ್ಟು ಮಾಡ್ತಾರೆ ಅಷ್ಟು 5 ರೂಪಾಯಿಯನ್ನು ಮಾಡೇ ಮಾಡ್ತಾರೆ ಮಾತ್ರ. 10 ರೂಪಾಯಿ ಮ್ಯಾಕ್ಸಿಮಮ್ ಅವರು ಕೇಳಿದ್ದಾರೆ. ಅವ್ರು ಕೇಳಿದ್ರೆ ಮಾಡೋದಿಲ್ಲ, ನೋಡೋಣ ಏನಾಗುತ್ತೆ. ಇನ್ನು ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. ಬೆಲೆ ಹೆಚ್ಚಿಸಿ ಅಂತ ಎಸ್ಕಾಂಗಳು ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ನೋಡಿ, ನಮಗೆ ಬಿಲ್ ದುಡ್ಡು ಬರ್ತಾ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ, ನಾವು ಫ್ರೀ ಕೊಡ್ತಾ ಇದೀವಿ. ನಾವು ಫ್ರೀ ಕೊಟ್ಟರೆ ನೀವು ನಮ್ಗೆ ಕೊಡ್ಬೇಕು. ನೀವು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮಗೆ ನಡ್ಸಕ್ಕಾಗಲ್ಲ, ನಾವು ಬೇಕಿದ್ರೆ ಜನರಿಂದ ಬಿಲ್ ಸಂಗ್ರಹ ಮಾಡ್ತೀವಿ ಅಂತ ಕೇಳಿದ್ದಾರೆ. 2025 ಏಪ್ರಿಲ್ 1ರಿಂದ ದರ ಏರಿಕೆ ಸಾಧ್ಯತೆ ಇದೆ. 2025-26ಕ್ಕೆ 67 ಪೈಸೆ, 2026-27ಕ್ಕೆ 74 ಪೈಸೆ ಜಾಸ್ತಿ ಮಾಡಿದ್ದಾರೆ. 27-22ಕ್ಕೆ 95 ಪೈಸೆ ಹೆಚ್ಚಿಸಲು ಮನವಿ ಬಂದಿದೆ. ಇನ್ನು ನೀರಿನ ದರ ಏರಿಕೆ, ಶೀಘ್ರವೇ ನೀರಿನ ದರ ಏರಿಕೆಯ ಶಾಕ್. ಜಲಮಂಡಳಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಎಲ್ಲಾ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡೀಬೇಕು? ಕಾವೇರಿ ನೀರನ್ನು ಫ್ರೀಯಾಗಿ ಕೊಡೋಕೆ ಆಗಲ್ಲ, ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಯಾವನ್ ಕೇಳ್ದ ನಿಮ್ಮ ಹತ್ರ ಫ್ರೀ ಕೊಡಿ ಅಂತ? ಫ್ರೀ ಕೊಟ್ಬಿಡೋದಂತೆ,
ಆಮೇಲೆ ಕೇಳೋದು ಹೆಂಗ್ರಿ ಫ್ರೀ ಕೊಡೋಕ್ಕಾಗತ್ತೆ? ಯಾರು ಕೇಳಿದ್ರು ನಿಮ್ಮ ಹತ್ರ ಫ್ರೀ ಕೊಡಿ ಅಂತ ಹೇಳಿ? ಸರ್ಕಾರ ನಡೆಸಿ ಅಂತ ಹೇಳಿದ್ದು. ಫ್ರೀ ಕೊಡ್ತೇನೆ ಅಂತ ಹೇಳಿದ ನಂತರ ಕೊಡ್ಬೇಕು, ಇಲ್ಲ ಅಂದ್ರೆ ಮಾತಿಗೆ ತಪ್ಪಿದ್ದೇವೆ ಅಂತ ಹೇಳಬೇಕು. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆಯುತ್ತಿರುವುದು ನಿಮ್ಗೆ ಗೊತ್ತಿದೆ. ಹಾಗಿದ್ರೆ ಸಿಎಂ ಆಗೇ ಆಗ್ತಾರೆ ಅಂತ ಸ್ವಾಮೀಜಿ ಒಬ್ರು ಹೇಳಿದ್ದಾರೆ ಅಂತೇಳಿ ಡಿಮಾಂಡ್ ಬಂದಿದೆ. 1 ಕಿಲೋಮೀಟರ್ಗೆ 2 ಕಿಲೋಮೀಟರ್ಗೆ 10 ರೂಪಾಯಿ ಹೆಚ್ಚಿಸಬೇಕು ಅಂತೇಳಿ. ಕನಿಷ್ಠ ದರ ಈಗ 30 ರೂಪಾಯಿ ಇದೆ, ಅದರ ಬದಲು 40 ರೂಪಾಯಿ ಮಾಡಬೇಕು ಅಂತೇಳಿ. ಸೊ ಇರೋದ್ರಲ್ಲೇ ಕಡಿಮೆ ಬೆಲೆ ಆಟೋದೆ ನನ್ನ ಪ್ರಕಾರ. ಮಿನಿಮಮ್ 30 ರೂಪಾಯಿ, 40 ರೂಪಾಯಿ ಮಾಡಬೇಕು ಅಂತೇಳಿ ಹೀಗೆ ಬೇಡಿಕೆ ಇಟ್ಟಿದ್ದಾರಂತೆ ಆಟೋ ಚಾಲಕರು. ಇದರ ಜೊತೆಗೆ ಹಾಲಿನ ದರ ಏರಿಕೆ ಆಗುತ್ತೆ. ಎರಡನೇದು, ಹಾಲಿನ ದರ ಹೆಚ್ಚಿಸುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. 10 ರೂಪಾಯಿ ಬೆಲೆ ಹೆಚ್ಚಿಸಿ ಅಂತಿದ್ದಾರೆ ರೈತರು. 1 ಲೀಟರ್ಗೆ 10 ರೂಪಾಯಿ ಹೆಚ್ಚಿಸಿದ್ರೆ ಕಷ್ಟ ಇದೆ. ಈಗ ವೆಂಕಟೇಶ್ ಅವರು ಹೇಳಿದ್ದು 10 ರೂಪಾಯಿ ಡಿಮಾಂಡ್ ಇದೆ. ಎಷ್ಟು ಮಾಡ್ತಾರೆ ಅಂದ್ರೆ ಅಷ್ಟು 5 ರೂಪಾಯಿ ಮಾಡೇ ಮಾಡ್ತಾರೆ ಮಾತ್ರ. 10 ರೂಪಾಯಿ ಮ್ಯಾಕ್ಸಿಮಮ್ ಅವರು ಕೇಳಿದ್ದಾರೆ. ಅವ್ರು ಕೇಳಿದ್ರೆ ಮಾಡೋದಿಲ್ಲ, ನೋಡೋಣ ಏನಾಗುತ್ತೆ. ಇನ್ನು ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. ಬೆಲೆ ಹೆಚ್ಚಿಸಿ ಅಂತ ಎಸ್ಕಾಂಗಳು ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ನೋಡಿ, ನಮಗೆ ಬಿಲ್ ದುಡ್ಡು ಬರ್ತಾ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ, ನಾವು ಫ್ರೀ ಕೊಡ್ತಾ ಇದೀವಿ. ನಾವು ಫ್ರೀ ಕೊಟ್ಟರೆ ನೀವು ನಮ್ಗೆ ಕೊಡ್ಬೇಕು. ನೀವು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮಗೆ ನಡ್ಸಕ್ಕಾಗಲ್ಲ, ನಾವು ಬೇಕಿದ್ರೆ ಜನರಿಂದ ಬಿಲ್ ಸಂಗ್ರಹ ಮಾಡ್ತೀವಿ ಅಂತ ಕೇಳಿದ್ದಾರೆ. 2025 ಏಪ್ರಿಲ್ 1ರಿಂದ ದರ ಏರಿಕೆ ಸಾಧ್ಯತೆ ಇದೆ. 2025-26ಕ್ಕೆ 67 ಪೈಸೆ, 2026-27ಕ್ಕೆ 74 ಪೈಸೆ ಜಾಸ್ತಿ ಮಾಡಿದ್ದಾರೆ. 27-28ಕ್ಕೆ 95 ಪೈಸೆ ಹೆಚ್ಚಿಸಲು ಮನವಿ ಬಂದಿದೆ. ಇನ್ನು ನೀರಿನ ದರ ಏರಿಕೆ, ಶೀಘ್ರವೇ ನೀರಿನ ದರ ಏರಿಕೆ ಶಾಕ್. ಜಲಮಂಡಳಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಎಲ್ಲಾ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡೀಬೇಕು? ಕಾವೇರಿ ನೀರನ್ನು ಫ್ರೀಯಾಗಿ ಕೊಡೋಕೆ ಆಗಲ್ಲ, ಬಹಿರಂಗವಾಗಿ ಹೇಳಿಕೆ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಯಾವನ್ ಕೇಳ್ದ ನಿಮ್ಮ ಹತ್ರ ಫ್ರೀ ಕೊಡಿ ಅಂತ? ಫ್ರೀ ಕೊಟ್ಬಿಡೋದಂತೆ. ಆಮೇಲೆ ಕೇಳೋದು ಹೆಂಗ್ರಿ ಫ್ರೀ ಕೊಡೋಕ್ಕಾಗತ್ತೆ? ಯಾರು ಕೇಳಿದ್ರು ನಿಮ್ಮ ಹತ್ರ ಫ್ರೀ ಕೊಡಿ ಅಂತ ಹೇಳಿ? ಸರ್ಕಾರ ನಡೆಸಿ ಅಂತ ಹೇಳಿದ್ದು. ಫ್ರೀ ಕೊಡ್ತೇನೆ ಅಂತ ಹೇಳಿದ ನಂತರ ಕೊಡ್ಬೇಕು, ಇಲ್ಲ ಅಂದ್ರೆ ಮಾತಿಗೆ ತಪ್ಪಿದ್ದೇವೆ ಅಂತ ಹೇಳಬೇಕು. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆಯುತ್ತಿರುವುದು ನಿಮ್ಗೆ ಗೊತ್ತಿದೆ. ಹಾಗಿದ್ರೆ ಸಿಎಂ ಆಗೇ ಆಗ್ತಾರೆ ಅಂತ ಸ್ವಾಮೀಜಿ ಒಬ್ರು ಹೇಳಿದ್ದಾರೆ ಅಂತೇಳಿ ಡಿಮಾಂಡ್ ಬಂದಿದೆ. 1 ಕಿಲೋಮೀಟರ್ಗೆ 2 ಕಿಲೋಮೀಟರ್ಗೆ 10 ರೂಪಾಯಿ ಹೆಚ್ಚಿಸಬೇಕು ಅಂತೇಳಿ. ಕನಿಷ್ಠ ದರ ಈಗ 30 ರೂಪಾಯಿ ಇದೆ, ಅದರ ಬದಲು 40 ರೂಪಾಯಿ ಮಾಡಬೇಕು ಅಂತೇಳಿ. ಸೊ ಇರೋದ್ರಲ್ಲೇ ಕಡಿಮೆ ಬೆಲೆ ಆಟೋದೆ ನನ್ನ ಪ್ರಕಾರ. ಮಿನಿಮಮ್ 30 ರೂಪಾಯಿ, 40 ರೂಪಾಯಿ ಮಾಡಬೇಕು ಅಂತೇಳಿ ಹೀಗೆ ಬೇಡಿಕೆ ಇಟ್ಟಿದ್ದಾರಂತೆ ಆಟೋ ಚಾಲಕರು. ಇದರ ಜೊತೆಗೆ ಹಾಲಿನ ದರ ಏರಿಕೆ ಆಗುತ್ತೆ. ಎರಡನೇದು, ಹಾಲಿನ ದರ ಹೆಚ್ಚಿಸುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. 10 ರೂಪಾಯಿ ಬೆಲೆ ಹೆಚ್ಚಿಸಿ ಅಂತಿದ್ದಾರೆ ರೈತರು. 1 ಲೀಟರ್ಗೆ 10 ರೂಪಾಯಿ ಹೆಚ್ಚಿಸಿದ್ರೆ ಕಷ್ಟ ಇದೆ. ಈಗ ವೆಂಕಟೇಶ್ ಅವರು ಹೇಳಿದ್ದು 10 ರೂಪಾಯಿ ಡಿಮಾಂಡ್ ಇದೆ. ಎಷ್ಟು ಮಾಡ್ತಾರೆ ಅಂದ್ರೆ ಅಷ್ಟು 5 ರೂಪಾಯಿ ಮಾಡೇ ಮಾಡ್ತಾರೆ ಮಾತ್ರ. 10 ರೂಪಾಯಿ ಮ್ಯಾಕ್ಸಿಮಮ್ ಅವರು ಕೇಳಿದ್ದಾರೆ. ಅವ್ರು ಕೇಳಿದ್ರೆ ಮಾಡೋದಿಲ್ಲ, ನೋಡೋಣ ಏನಾಗುತ್ತೆ. ಇನ್ನು ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. ಬೆಲೆ ಹೆಚ್ಚಿಸಿ ಅಂತ ಎಸ್ಕಾಂಗಳು ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ನೋಡಿ, ನಮಗೆ ಬಿಲ್ ದುಡ್ಡು ಬರ್ತಾ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ, ನಾವು ಫ್ರೀ ಕೊಡ್ತಾ ಇದೀವಿ. ನಾವು ಫ್ರೀ ಕೊಟ್ಟರೆ ನೀವು ನಮ್ಗೆ ಕೊಡ್ಬೇಕು. ನೀವು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮಗೆ ನಡ್ಸಕ್ಕಾಗಲ್ಲ, ನಾವು ಬೇಕಿದ್ರೆ ಜನರಿಂದ ಬಿಲ್ ಸಂಗ್ರಹ ಮಾಡ್ತೀವಿ ಅಂತ ಕೇಳಿದ್ದಾರೆ. 2025 ಏಪ್ರಿಲ್ 1ರಿಂದ ದರ ಏರಿಕೆ ಸಾಧ್ಯತೆ ಇದೆ. 2025-26